ಪ್ರಭಾವ ಪದ್ಧತಿಯ 52ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 82ನೆಯ ಶ್ಲೋಕದಲ್ಲಿ, ಪಾದುಕಾದೇವಿಯ ಹಿರಿಮೆಗಿಂತಲೂ ಹಿರಿದಾದ ಹಿರಿಮೆ ಯಾರದ್ದು ಅನ್ನೋದನ್ನ ಹೇಳ್ತಾರೆ ದೇಶಿಕರು. ಶ್ಲೋಕ ನೋಡೋಣ. ಬಿಭರ್ಷಿ ನಿತ್ಯಂ ಮಣಿಪಾದುಕೆ ತ್ವಂ ವಿಶ್ವಂಭರಂ ಧಾಮ ನಿಜೇನ ಭೂಮ್ನ ತವಾನುಭಾವಚ್ಚುಲುಕೀಕೃತೋಯಂ ಭಕ್ತೈರಜಸ್ರಂ ಭವತೀಂ ದದಾನೈಃ. ಮಣಿಪಾದುಕೆ, ಮಣಿಯಿಂದ ಕೂಡಿದ ಪಾದುಕೆಯೇ, ತ್ವಂ ನೀನು, ನಿಜೇನ ಸ್ವಂತ, ಭೂಮ್ನ ಹಿರಿಮೆಯಿಂದ, ವಿಶ್ವಂಬರಂ ಲೋಕವನ್ನೆಲ್ಲ ಹೊತ್ತಿರುವ, ಧಾಮ ತೇಜೋರೂಪಿಯಾದ ಭಗವಂತನನ್ನು, ನಿತ್ಯಂ ಯಾವಾಗಲೂ, ಬಿಭರ್ಷಿ ಧರಿಸುತ್ತೀಯೇ, ತವ ನಿನ್ನ, ಅಯಂ ಈ, ಅನುಭಾವಃ ಹಿರಿಮೆಯಾದುದು, ಅಜಸ್ರಂ ಯಾವಾಗಲೂ, ಭವತೀಂ ನಿನ್ನನ್ನು, ದದಾನೈಹಿ ಧರಿಸುವ, ಭಕ್ತೈಹಿ ಭಕ್ತರುಗಳಿಂದ, ಚುಳಕೀಕೃತಃ ಅಂಗೈಯಲ್ಲಿ ಅಡಗಿಸಲ್ಪಟ್ಟಿದೆ. 14 ಲೋಕಗಳನ್ನ ಭಗವಂತ ಹೊತ್ತಿದ್ದಾನೆ. ಅದು ಅವನ ಹಿರಿಮೆ. ಆ ಭಗವಂತನನ್ನ ತಾನು ಹೊತ್ಕೊಂಡಿದ್ದಾಳೆ ಪಾದುಕಾದೇವಿ. ಅದು ಅವಳ ಹಿರಿಮೆ. ಈಗ ಭಗವಂತನ ಹಿರಿಮೆಯನ್ನ ಪಾದುಕಾದೇವಿಯ ಹಿರಿಮೆ ಕಡಿಮೆಯಾಗಿಸಿದೆ. ಅಂದರೆ ಭಗವಂತನಿಗಿಂತ ಹೆಚ್ಚು ಭಾರ ಹೊತ್ತಿರುವವಳು ಪಾದುಕಾದೇವಿ. ಹಾಗಾಗಿ ಅವಳ ಹಿರಿಮೆ ಹೆಚ್ಚು. ಆದರೆ ಪಾದುಕಾದೇವಿಯ ಭಕ್ತರು ಅವಳನ್ನು ಸದಾ ತಮ್ಮ ಶಿರಸಿನಲ್ಲಿ ಧರಿಸಿರ್ತಾರೆ. ಅವರ ಹಿರಿಮೆ ಈಗ ಭಗವಂತನನ್ನು ಹೊತ್ತ ಪಾದುಕಾದೇವಿಯ ಹಿರಿಮೆಯನ್ನು ಕಡಿಮೆಯಾಗಿಸಿದೆ. ಅದನ್ನೇ ದೇಶಿಕರು ನಿನ್ನ ಭಕ್ತರ ಹಿರಿಮೆ ನಿನ್ನ ಹಿರಿಮೆಯನ್ನ ಅಂಗೈಯಲ್ಲಿ ಅಡಗಿಸುವಂತೆ ಕಡಿಮೆಯಾಗಿಸಿದೆ ಅಂತಾರೆ. ನಮ್ಮಾಳ್ವಾರರು 7 ಬಾರಿ ಭಕ್ತರ 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 ಎಂದು ಹೇಳಿದಂತೆ ಭಗವಂತನ ಭಕ್ತರಿಗಿಂತಲೂ ಭಗವಂತನ ಭಕ್ತರ ಭಕ್ತರು ಹೆಚ್ಚಿನವರು. ಇದನ್ನೇ ತಿರುಮಳಿಶಯ ಆಳ್ವಾರ್ ಕೂಡ ಹೇಳಿದ್ದಾರೆ. ಅವರ ಏತ್ತಿ ಇರುಪ್ಪಾರೈ ವೆಲ್ಲುಮೆ ಮತ್ತವರೈ ಶಾತಿ ಇರುಪ್ಪಾರ್ತವಂ ಎಂಬ ಮಾತು ಭಗವಂತನ ಭಕ್ತರ ಹಿರಿಮೆಯನ್ನ ಹೇಳತ್ತೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.